ಹಾಡಿನ ಮೂಲಕ ಸಂಸ್ಕೃತ ಸಂಧಿಗಳನ್ನು ಕಲಿಯೋಣ. ಸವರ್ಣ ದೀರ್ಘ ಸಂಧಿ ಗುಣ ಸಂಧಿ ಎಣ್ ಸಂಧಿ ವೃದ್ಧಿ ಸಂಧಿ ಸಂಸ್ಕೃತದ ಸ್ವರ ಸಂಧಿಗಳ ಕಲಿಯಬೇಕು. ಜಷ್ಪ ಸಂಧಿ, ಸ್ತುತ್ವ ಸಂಧಿ, ಅನುನಾಸಿಕ ಸಂಧಿ ಈ ಮೂರು ಸಂಸ್ಕೃತದ ವ್ಯಂಜನ ಸಂಧಿ ಕಲಿಯಬೇಕು. ಅ ಆ ಇ ಈ ಉಗಳ ಮುಂದೆ ಅ ಆ ಇ ಉಗಳು ಬಂದು ಆ ಈ ಊಕಾರ ಆದೇಶವಾಗಿ ಬರುವುದು. ಸವರ್ಣ ದೀರ್ಘ ಸಂಧಿ ಎನಿಸುವುದು. ಗ್ರಂಥಾಲಯವು ವಿದ್ಯಾಭ್ಯಾಸದ ನೆಲೆಯು. ರವೀಂದ್ರರು ಕವೀಂದ್ರರಾಗಿಹರು. ಗುರುಪದೇಶ ಉದಾಹರಣೆಯಾಗಿಹುದು. ಸವರ್ಣ ದೀರ್ಘ ಸಂಧಿ ಗುಣ ಸಂಧಿ ಎಣ್ ಸಂಧಿ ವೃದ್ಧಿ ಸಂಧಿ ಸಂಸ್ಕೃತದ ಸ್ವರ ಸಂಧಿಗಳ ಕಲಿಯಬೇಕು. ಆಕಾರಗಳ ಮುಂದೆ ಈ ಊರುಕಾರ ಬಂದು ಏವೋ ಅರ್ಕಾರ ಆದೇಶವಾಗಿ ಬರುವುದು. ಗುಣಸಂಧಿ ಎನಿಸುವುದು. ದೇವೇಂದ್ರನಂತಹ ರಾಜರ್ಷಿಯಿಂದ ಭುವಿಯ ಭಾಗ್ಯೋದಯ ಆಗಿಹುದು. ಸವರ್ಣ ದೀರ್ಘ ಸಂಧಿ ಗುಣ ಸಂಧಿ ಎಣ್ ಸಂಧಿ ವೃದ್ಧಿ ಸಂಧಿ ಸಂಸ್ಕೃತದ ಸ್ವರ ಸಂಧಿಗಳ ಕಲಿಯಬೇಕು. ಹೀಗೆ ಅ ಆ ಸೇರಿ ಯ ಆಗುವುದು. ಉಗೆ ಅ ಆ ಸೇರಿ ವ ಆಗುವುದು. ರುಗೆ ಅ ಆ ಸೇರಿ ಅರ್ ಆಗುವುದು. ಎಣ್ ಸಂಧಿ ಎನಿಸುವುದು. ಅಣ್ವಸ್ತ್ರವು ಅತ್ಯಂತ ವಿನಾಶಕಾರಿಯಾಗಿಹುದು. ಕೋಟ್ಯನು ಕೋಟಿ ಜನರನ್ನು ಒಮ್ಮೆಲೆ ನಾಶ ಮಾಡುವುದು. ಪಿತ್ರಾರ್ಜಿತ ಸಂಸ್ಕೃತಿಯನ್ನು ಕೊನೆಗಾಣಿಸುವುದು. ಸವರ್ಣ ದೀರ್ಘ ಸಂಧಿ ಗುಣ ಸಂಧಿ ಎಣ್ ಸಂಧಿ ವೃದ್ಧಿ ಸಂಧಿ ಸಂಸ್ಕೃತದ ಸ್ವರ ಸಂಧಿಗಳ ಕಲಿಯಬೇಕು. ಆಗೆಯೇ ಐ ಸೇರಿ ಐ ಆಗುವುದು. ಆಗೆ ಓ ಔ ಸೇರಿ ಔ ಆಗುವುದು. ವೃದ್ಧಿ ಸಂಧಿ ಎನಿಸುವುದು. ಏಕೈಕಾವನೌಷಧಿ ಅಷ್ಟೈಶ್ವರ್ಯ ಜಲೌಘ ವೃದ್ಧಿ ಸಂಧಿಗೆ ಉದಾಹರಣೆಗಳು. ಸವರ್ಣ ದೀರ್ಘ ಸಂಧಿ ಗುಣ ಸಂಧಿ ಎಣ್ ಸಂಧಿ ವೃದ್ಧಿ ಸಂಧಿ ಸಂಸ್ಕೃತದ ಸ್ವರ ಸಂಧಿಗಳ ಕಲಿಯಬೇಕು. ಪೂರ್ವ ಪದದ ಕಡೆಯಲ್ಲಿ ಕ ಚ ಟ ತಪಗಳು ಬಂದು ಯಾವುದೇ ಸ್ವರ ವ್ಯಂಜನ ಪರವಾಗಿ ಗ ಜ ಡ ದಬ ಆಗುವುದು. ಜಷ್ಪ ಸಂಧಿ ಎನಿಸುವುದು. ವಾಗ್ದೇವಿ ಅಜಂತ ಷಡಾನನ ಚಿದಾನಂದ ಅಬ್ಧಿ ಪದಗಳು ಜಷ್ಟ್ವ ಸಂಧಿಗೆ ಉದಾಹರಣೆ. ಜಷ್ಟ್ವ ಸಂಧಿ ಷ್ಟುತ್ವ ಸಂಧಿ ಅನುನಾಸಿಕ ಸಂಧಿ ಈ ಮೂರು ಸಂಸ್ಕೃತದ ವ್ಯಂಜನ ಸಂಧಿ ಕಲಿಯಬೇಕು. ಸಕಾರಕ್ಕೆ ಶಕಾರ, ತವರ್ಗಕ್ಕೆ ಚ ವರ್ಗ, ಪರವಾದಾಗ ಶಕಾರ ಚ ವರ್ಗ ಆದೇಶವಾಗಿ ಬರುವುದು. ಸ್ತುತ್ವ ಸಂಧಿ ಎನಿಸುವುದು. ಮನಃಶುದ್ಧಿ ಜಗಜ್ಯೋತಿ ಪಯಶಯನ ಶರಶ್ಚಂದ್ರ ಉದಾಹರಣೆಯಾಗಿಯುವುದು. ಜಷ್ಟ್ವ ಸಂಧಿ ಸ್ತುತ್ವ ಸಂಧಿ ಅನುನಾಸಿಕ ಸಂಧಿ ಈ ಮೂರು ಸಂಸ್ಕೃತದ ವ್ಯಂಜನ ಸಂಧಿ
ಕಲಿಯಬೇಕು. ಪೂರ್ವ ಪದದ ಕಡೆಯಲ್ಲಿ ಕಚಟ ತಪಗಳು ಬಂದು ಅನುನಾಸಿಕ ಅಕ್ಷರ ಪರವಾಗಿ ನಮ ಆದೇಶವಾಗಿ ಬರುವುದು ಅನುನಾಸಿಕ ಸಂಧಿ ಎನಿಸುವುದು. ವಾಂಗ್ಮಯ ಸನ್ಮಾನ ಉನ್ಮಾದ ತನ್ಮಯ ಷಣ್ಮುಖ ಪದಗಳು ಅನುನಾಸಿಕ ಸಂಧಿ ಪದಗಳು. ಜಷ್ಟ್ವ ಸಂಧಿ, ಸ್ತುತ್ವ ಸಂಧಿ, ಅನುನಾಸಿಕ ಸಂಧಿ ಈ ಮೂರು ಸಂಸ್ಕೃತದ ವ್ಯಂಜನ ಸಂಧಿ ಕಲಿಯಬೇಕು.